ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಯಾರ್ಯಾರೆಲ್ಲ 777 ಮಿಸ್ ಮಾಡ್ಕೊಂಡಿದ್ರಿ, ಆ ದಿನ ನಮ್ಗೆ ಲೇಟ್ ಆಗಿ ವಿಡಿಯೋ ಸಿಕ್ತು, ಏನ್ ಮಾಡೋದು ಅಂತ ಸಾಕಷ್ಟು ಜನ ಕಮೆಂಟ್ಸ್ ಮುಖಾಂತರ ಕೇಳ್ಕೊಂಡಿದ್ರಿ. ಸೊ ಇವತ್ತು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರೋ ಅಂತವರಿಗೆ ಮತ್ತು 777 ಅಲ್ಲಿ ಸಾಕಷ್ಟು ಡೌಟ್ಗಳನ್ನು ಇಟ್ಕೊಂಡು ಮಾಡಿರೋರಿಗೆ, ಕನ್ಫ್ಯೂಷನ್ ಮಾಡ್ಕೊಂಡು ಮಾಡಿರೋರಿಗೆ ಎಲ್ಲರಿಗೂ ಇವತ್ತು ತಗೊಂಡು ಬಂದಿದ್ದೀನಿ 16th ಜುಲೈ 2025. ಅಂದ್ರೆ ನಾವು ಡೇಟ್ ಬರೆಯುವಾಗ 16 ಮತ್ತೆ 725 ಅಂತ ಹಾಕ್ತಿವಿ, ಹೌದಾ? ಸೊ ಇದು ಕೂಡ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಆಗ್ಲಿಕ್ಕೆ ಡೇಟು ಅಲೈನ್ಮೆಂಟ್ ಆಗಿದೆ. ಸೊ 777 ತುಂಬಾ ಪವರ್ಫುಲ್ ಆಗಿ ಪೋರ್ಟಲ್ ಓಪನ್ ಆಯ್ತು. ಅಟ್ಲೀಸ್ಟ್ 16th ಆದ್ರೂ ಕೂಡ ನಿಮಗೆ 777 100% ಪೋರ್ಟಲ್ ಓಪನ್ ಆಗಿದ್ರು ಕೂಡ ಇದು ಒಂದು 90% ಆದ್ರೂ ನಿಮಗೆ ಉತ್ತರ ಸಿಕ್ಕೇ ಸಿಗತ್ತೆ. ಸೊ ಹಾಗಾಗಿ 16th ಯಾರು ಮಿಸ್ ಮಾಡ್ಕೊಳ್ಳದೆ ನಾನು ಏನೇನೆಲ್ಲ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ದೀನೋ ಆ ರೀತಿ ನೀವು ಮ್ಯಾನಿಫೆಸ್ಟೇಷನ್ಗೆ ರೆಡಿ ಆಗಿ ಅಂತಾನೆ ಹೇಳೋದು. ಸೊ ಪಾಯಿಂಟ್ ನಂಬರ್ 1, ಯಾವ ವಿಶ್ ಮಾಡ್ಕೊಳ್ಬೇಕು, ಮೊದಲು ನೀವು ತಯಾರಾಗಿರ್ಬೇಕು, ಮೆಂಟಲಿ ಮೈಂಡ್ ಸೆಟ್ ಆಗಿರ್ಬೇಕು. ಆ ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೊಂಡಿರಿ, ಮನಸ್ಥಿತಿಯನ್ನ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ನನಗೆ ಈ ವಿಶ್ ಬೇಕೇ ಬೇಕು ಅನ್ನೋ ತರ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ನ ಸೆಟ್ ಮಾಡ್ಕೊಳ್ಳೇಬೇಕು. ವಿತೌಟ್ ಇಂಟೆನ್ಷನ್ ನಿಮ್ಗೆ ಯಾವ ಒಂದು ಮ್ಯಾನಿಫೆಸ್ಟೇಷನ್ ನಿಮ್ಗೆ ಆಗೋದಿಲ್ಲ ಅಂತಾನೆ ಹೇಳುವಂಥದ್ದು. ಓಕೆ, ಮೊದಲನೇದು ಹೇಳಿದೀನಿ. ಎರಡನೇದು ನೀವು ಏನ್ ಮಾಡ್ಬೇಕು, ಒಂದು ಪೇಪರ್ ಒಂದು ಪೆನ್ ಇಟ್ಕೊಂಡು, ನಿಮಗೆ ಸಾಕಷ್ಟು ಬಾರಿ ಮ್ಯಾನಿಫೆಸ್ಟೇಷನ್ ಅಂದ ತಕ್ಷಣ ನಿಮಗೆ ನಾನು ಒಂದು ಪೇಪರ್ ಹಾಗೂ ಒಂದು ಪೆನ್ ಅನ್ನ ನಿಮಗೆ ಇಟ್ಕೊಳ್ಳಕ್ಕೆ ಹೇಳ್ತೀನಿ. ನಿಮ್ಮ ವಿಶಸ್ ಅನ್ನ ನೀವು ಬರಿಬೇಕಾದ್ರೆ ಈ ಒಂದು ಪ್ಲೇನ್ ಶೀಟ್ ಅಲ್ಲಿ ನೀವು ಬರಿಬಹುದು. ಬರಿಬೇಕಾದ್ರೆ ಗ್ರೀನ್ ಕಲರ್ ಪೆನ್ ಅಥವಾ ಆರೆಂಜ್ ಕಲರ್ ಪೆನ್ ಅನ್ನ ಯೂಸ್ ಮಾಡಿ. ಈ ಎರಡು ಕಲರ್ ಪೆನ್ ಇಲ್ವಾ, ನಾರ್ಮಲಿ ನಿಮ್ಮ ಹತ್ರ ಯಾವ ಪೆನ್ ಇದೆಯೋ ಅದರಲ್ಲೇನೆ ನೀವು ಬರೀರಿ, ಬಟ್ ಬ್ಲಾಕ್ ಕಲರ್ ನ ಅವಾಯ್ಡ್ ಮಾಡಿ. ಓಕೆನಾ? ಈಗ ನಾನು ಬರ್ತೀನಿ. ನೀವು ಯಾವ ವಿಷಯನ್ನ ಬರಿಬೇಕು ಅನ್ಕೊಂಡಿದ್ದೀರೋ, ಮೆಂಟಲಿ ಯಾವ್ದನ್ನ ಸೆಟ್ ಮಾಡ್ಕೊಂಡಿದ್ದೀರೋ, ಯಾವ್ದ್ರ ಬಗ್ಗೆ ಫೋಕಸ್ಡ್ ಆಗಿದ್ದೀರೋ, ಕಾನ್ಸಂಟ್ರೇಟ್ ಮಾಡಿದ್ದೀರೋ ಹಾಗೂ ಪಾಸಿಟಿವ್ ಆಗಿ ಇದ್ದೀರೋ ಆ ವಿಷಯನ್ನ ನೀವು ಇಲ್ಲಿ 7 times ಬರಿಬೇಕು. ಫಾರ್ ಎಕ್ಸಾಂಪಲ್, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಅಂತ ಹೇಳಿದ್ರೆ, ಡ್ರೀಮ್ ಜಾಬ್ ಅನ್ನೋದು ಒಂದು ಟಾಪಿಕ್ ಆಗಿ ತಗೊಳ್ಳಿ. ನಿಮಗೆ ಮೈಂಡ್ ಸೆಟ್ ಅಲ್ಲಿ ಏನಾಗಬೇಕು, ಡ್ರೀಮ್ ಜಾಬ್ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿದ್ದೀರಿ. ಈ ಜಾಬಿಗೆ ರಿಲೇಟೆಡ್ ಆಗಿರುವಂತದ್ದು 7 ಲೈನ್ ಅಲ್ಲಿ, ಅದಕ್ಕೆ ನಂಬರ್ 1, 2, 3 ಅಂದ್ರೆ 7 ಪಾಯಿಂಟ್ಸ್ ಗಳಲ್ಲಿ ನೀವು ವಿಶಸ್ ನ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಇಲ್ಲಿ ನಿಮ್ಮ ಡ್ರೀಮ್ ಜಾಬ್ ಅಂತ ಇಲ್ಲಿ ಫಸ್ಟ್ ನಂಬರ್ 1 ಏನ್ ತಗೊಳ್ತೀರಿ, ನನ್ನ ಡ್ರೀಮ್ ಜಾಬ್ ನನಗೆ ಸಿಕ್ಕಿದೆ. ಓಕೆನಾ? ಎರಡನೇದು, ನನ್ನ ಡ್ರೀಮ್ ಜಾಬ್ ಯಾವ ಕಂಪನಿಯಲ್ಲಿ ಸಿಕ್ಕಿದೆ, ನನ್ನ ಡ್ರೀಮ್ ಜಾಬ್ ಎಷ್ಟು ಸ್ಯಾಲರಿ ಸಿಕ್ಕಿದೆ, ನನ್ನ ಡ್ರೀಮ್ ಜಾಬ್ ಯಾವ ಊರಲ್ಲಿ ಸಿಕ್ಕಿದೆ. ಈ ತರ ನೀವು 7 ಸೆಂಟೆನ್ಸ್ ಅಲ್ಲಿ, 7 ವಾಕ್ಯಗಳಲ್ಲಿ, ಅದಕ್ಕೆ ರಿಲೇಟೆಡ್ ಆಗಿರೋ 7 ಪದಗಳಲ್ಲಿ ನೀವು ಬರೆದ್ರು ಓಕೆನೆ. ಈಗ ನಿಮ್ಗೆ ಅನಿಸ್ಬೋದು, ನಮ್ಗೆ ಯಾಕೋ 7 ವಾಕ್ಯಗಳು ಅಥವಾ ಸೆಂಟೆನ್ಸ್ಗಳು, ಪದಗಳು ಏನು ಸಿಗ್ತಾ ಇಲ್ಲ ಅಂದ್ರೆ ತೊಂದ್ರೆ ಏನು ಇಲ್ಲ. ಒಂದನ್ನೇ, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಅಂತೇಳಿ 7 ಸಾರಿ ಬರೀರಿ. ನಿಮಗೆ ಎಷ್ಟು ಸುಲಭವಾಗಿ ನಾನು ಹೇಳ್ಕೊಡ್ಬೋದು ಅಷ್ಟು ಸುಲಭವಾದ ಒಂದು ಮೆಥಡ್ ಅನ್ನ ನಾನು ಈ ವಿಡಿಯೋ ಮುಖಾಂತರ ತಗೊಂಡು ಬಂದಿದ್ದೀನಿ. ಸೊ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ, ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ, ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ, ಇದು ಒಂದು ಎಕ್ಸಾಂಪಲ್. ನೀವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ನಾನು ಇಷ್ಟಪಟ್ಟಂತ ನನ್ನ ಕನಸಿನ ಕೆಲಸ ನನಗೆ ಸಿಕ್ಕಿದೆ. ಈ ತರ ನಿಮ್ಮ ಭಾಷೆಯಲ್ಲಿ ನಿಮ್ಮ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ನೀವು ಬರೀರಿ. ಯಾಕೆ ಅಂದ್ರೆ ಪ್ರತಿಯೊಂದು ವೈಬ್ರೇಷನ್, ಫ್ರೀಕ್ವೆನ್ಸಿ, ಎನರ್ಜಿ ಅಂಡ್ ಪವರ್, ಈ 4 ತುಂಬಾ ವರ್ಕ್ ಆಗುತ್ತೆ ಮ್ಯಾನಿಫೆಸ್ಟ್ ಮಾಡುವಂತದ್ದು. ನಿಮ್ಮ ವಿಷನ್ನ ಭಗವಂತನಿಗೆ ನೀವು ಕಳಿಸುವಾಗ ಇದು ನಿಮ್ಮ ಮನಸ್ಸಿನಿಂದನೇ ಬರಬೇಕು, ನಿಮ್ಮ ಮನಸ್ಸಿನಿಂದನೇ ಬರಬೇಕು. ಓಕೆ,
ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಏನ್ ಹೇಳ್ತೀನಿ, ಪ್ರತಿ ಸಾರಿ ನಾನು ಒಂದು ಡೈರಿಯಲ್ಲಿ ನಾನು ಬರಿತಾ ಹೋಗ್ತಾ ಇದ್ದೀನಿ ನನ್ನ ವಿಶಸ್ ಎಲ್ಲ. ಈ ಎಲ್ಲ ವಿಶಸ್ ಅನ್ನು ನನ್ನ ಡೈರಿಯಲ್ಲಿ ನಾನು ಬರಿಬೇಕಾದ್ರೂ ಸೇಮ್ ಥಿಂಗ್, ನೀವು ಯಾರೆಲ್ಲ ಡೈರಿ ನೋಟ್ ಬುಕ್ ಇಟ್ಕೊಂಡಿದ್ದೀರೋ ಅಲ್ಲೂ ನೀವು ಬರಿತಾ ಹೋಗಿ. ಅದರ್ವೈಸ್ ನಿಮ್ಗೆ ಪ್ಲೇನ್ ಶೀಟ್ ಅಲ್ಲಿ ನೀವು ಬರಿತೀನಿ ಅಂದ್ರು ಅದರಲ್ಲೂ ಬರಿತಾ ಹೋಗಿ. ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಒಂದು ಟಾಪಿಕ್ ತಗೊಳ್ಳಿ, ಆ ಟಾಪಿಕ್ ನ 7 ಸೆಂಟೆನ್ಸ್ ಅಲ್ಲಿ ನೀವು ಬರಿತಾ ಹೋಗಿ, ಅದಕ್ಕೆ ರಿಲೇಟೆಡ್ ಆಗಿರೋ ಅಂತದ್ದು. ಈಗ 2ನೇ ಎಕ್ಸಾಂಪಲ್ ಹಾಗೆ ನಾನು ತಗೊಳ್ಳೋ ಅಂತದ್ದು ಏನು ಅಂತ ಹೇಳಿದ್ರೆ, ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ, ನನ್ನ ಮದುವೆ ಬಗ್ಗೆ ತಗೊಳ್ತಿದ್ದೀನಿ. ಅಂದ್ರೆ ಮ್ಯಾರೇಜ್ ರಿಲೇಟೆಡ್ ಟಾಪಿಕ್ ನಾನು ತಗೊಂಡಿದ್ದೀನಿ. ಓಕೆ, ನನ್ನ ಮದುವೆ ಡೇ ಟು ಟೈಮ್ ಕೂಡ ನೀವು ಮೆನ್ಷನ್ ಮಾಡಬಹುದು. ಏನಂದ್ರೆ 3 ತಿಂಗಳಲ್ಲಿ ನನ್ನ ಮದುವೆ ಆಗಿದೆ, ನನಗೆ ಇಷ್ಟಪಡುವಂತ ಹುಡುಗಿ ಸಿಕ್ಕಿದ್ದಾಳೆ, ಒಳ್ಳೆಯ ಮನೆತನದ ಹುಡುಗಿ ಸಿಕ್ಕಿದ್ದಾಳೆ, ಜಾಬ್ ಅಲ್ಲಿ ಇರೋಂತ ಹುಡುಗಿ ಸಿಕ್ಕಿದ್ದಾಳೆ, ಒಳ್ಳೆಯ ಗುಣ ಇರೋಂತ ಹುಡುಗಿ ಸಿಕ್ಕಿದ್ದಾಳೆ. ನೋಡಿ, ಆ ತರ ನೀವು ಬರಿತಾ ಹೋಗಿ. ಈ ತರ ಮದುವೆ ರಿಲೇಟೆಡ್ ಅನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಮದುವೆ ಆದ ತಕ್ಷಣ ನಿಮಗೂ ಒಂದು ಕನಸು ಇರುತ್ತೆ ಅಲ್ವಾ, ಇಂಥ ಚೋಲ್ಟ್ರಿಯಲ್ಲಿ ಆಗಿದೆ, ಇಷ್ಟು ಗ್ರ್ಯಾಂಡ್ ಆಗಿದೆ, ಇಷ್ಟು ಜನಗಳನ್ನ ಬಂದಿದ್ದಾರೆ ನನ್ನ ಮದುವೆಗೆ, ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ, ನನ್ನ ಹುಡುಗಿ ಈ ರೀತಿಯಾಗಿ ರೆಡಿ ಆಗಿದ್ದಾಳೆ, ನಾವು ಮದುವೆ ಶಾಪಿಂಗ್ ಎಲ್ಲ ಎಲ್ಲಿ ಮಾಡಿಸ್ಕೊಂಡ್ವಿ, ಹೇಗೆ ನಾವು ನಮ್ಮ ಬಜೆಟ್ ಅನ್ನ ಹೊಂದಿಸ್ಕೊಂಡ್ವಿ, ಪ್ರತಿಯೊಂದು ಮದುವೆ ರಿಲೇಟೆಡ್ ಆಗಿರೋಂಥದ್ದನ್ನ ನೀವು ಇಲ್ಲಿ 7 ಸೆಂಟೆನ್ಸ್ ಅಲ್ಲಿ ನೀವು ಬರಿತಾ ಹೋಗಿ. ಸೊ ನಾನು ಅವಾಗಲೇ ಜಾಬ್ ಇಂದೊಂದು ತಗೊಂಡಿದ್ದೀನಿ, ಮ್ಯಾರೇಜ್ ಒಂದು ತಗೊಂಡಿದ್ದೀನಿ, 2 ಎಕ್ಸಾಂಪಲ್ಸ್ ಗಳನ್ನ ನಿಮಗೆ ನಾನು ತಗೊಂಡಿದ್ದೀನಿ. ಸೊ ಈ ತರ ನೀವು ನಿಮ್ಮ ವಿಶಸ್ ನ ನೀವು ಬರೆಯುವಂಥದ್ದು. ಈಗ ನಾನು ಸಾಕಷ್ಟು ಒಂದು ಡೌಟ್ ಗಳನ್ನ ಕ್ಲಿಯರ್ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಸುಮಾರು ಜನ ಕೇಳಿದ್ದೀರಿ ಈ ಒಂದು ವಿಶ್ ನ ಎಷ್ಟು ದಿನ ಬರಿಬೇಕು ಅಂತ. ಇವತ್ತು 7th ಬರ್ದಿರೋರ್ಗೆ 13th ನೈಟ್ ಅದನ್ನ ನಾನೇನ್ ಮಾಡಿದೀನಿ, ಹಾಗೆ ನಾವು ವಿಶಸ್ ನ ಬರ್ದಿರೋಂಥದ್ದನ್ನ ಬುಕ್ ಅಲ್ಲಿ ಅಥವಾ ಡೈರಿಯಲ್ಲಿ ಹಾಗೆ ಮೇಂಟೈನ್ ಮಾಡ್ಬೋದು, ತೊಂದರೆ ಏನು ಇಲ್ಲ. ಯಾಕಂದ್ರೆ ನಾನು ನನ್ನ ಡೈರಿನಲ್ಲಿ ಏನೇನೆಲ್ಲ ಬರ್ದಿದ್ದೀನೋ, ಎಷ್ಟೆಷ್ಟೆಲ್ಲ ನಂದು ವಿಶಸ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇದೆ. ಸೊ ನಮ್ಗೆ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿರೋರು ಅದನ್ನ ಬರ್ನ್ ಮಾಡಿ ಆಶಸ್ ನ ಯೂನಿವರ್ಸ್ಗೆ ಕಳಿಸ್ಕೊಡಿ. ಓಕೆ, ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ 7 days ಕಂಟಿನ್ಯೂಯೇಷನ್ ಮಾಡಿ ಅಂತ ಹೇಳಿದೀನಿ. 777 ಪೋರ್ಟಲ್ ಇರುವಾಗ ಮಾರ್ನಿಂಗ್ 7 AM ಗೆ ನೀವು ಮಾಡಿ ಅಂತ ಹೇಳಿದೀನಿ. ಇನ್ನು ನೀವು 7 AM ಗೆ ನೀವು ಕರೆಕ್ಟ್ ಆಗಿ ಇಂಟೆನ್ಷನ್ ಸೆಟ್ ಮಾಡ್ಕೊಂಡ್ರೆ 7 AM 7 minutes ಗೆ ಆ 1 ನಿಮಿಷದಲ್ಲಿ ನಿಮ್ಮ ವಿಶಸ್ ನ ಯೂನಿವರ್ಸ್ ಗೆ ಕಳಿಸ್ಕೊಡಿ ಅಂತಾನು ಹೇಳಿದೀನಿ. ಹಾಗೆ ಅವತ್ತು ಮಿಸ್ ಆದವರು, ಅಂದ್ರೆ ಮಾರ್ನಿಂಗ್ ಮಿಸ್ ಆದವರು ಈವ್ನಿಂಗ್ 7 PM ಗೆ ನಿಮ್ಮ ಒಂದು ತಯಾರಿಯನ್ನ ಮಾಡ್ಕೊಳ್ಳಿ, ಮೈಂಡ್ ಸೆಟ್ ಮಾಡ್ಕೊಳ್ಳಿ. 7 PM 7 minutes ಅಲ್ಲಿ ನಿಮ್ಮ ಒಂದು ವಿಶಸ್ ನ ಆ ಒಂದು ಯೂನಿವರ್ಸ್ ಗೆ ಸೆಂಡ್ ಮಾಡಿ ಅಂತ ಹೇಳಿದ್ದೀನಿ. ಓಕೆ, ಅದೇ ತರನೇ 16th ಸಹ ಕರೆಕ್ಟ್ ಆಗಿ ಒಂದು ರಿಚುವಲ್ ನ ನಾವು ಫಾಲೋ ಮಾಡಬೇಕು. ನಮ್ಮ ವಿಶಸ್ ಇದು ನಡೆದೇ ನಡಿಬೇಕು ಅನ್ನುವಂತ ಮೈಂಡ್ ಸೆಟ್ ಇರೋರ್ಗೆ, ತುಂಬಾ ನಂಬಿಕೆ ವಿಶ್ವಾಸ ಗಟ್ಟಿಯಾಗಿರೋರ್ಗೆ, ಪಾಸಿಟಿವ್ ಆಗಿ ಯೋಚನೆ ಮಾಡೋರಿಗೆ, ಸ್ಟ್ರಾಂಗ್ ಇಂಟೆನ್ಷನ್ ಸೆಟ್ ಮಾಡ್ಕೊಂಡಿರೋರಿಗೆ 16ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ನೀವು ಹಿಂದಿನ ದಿವಸನೇ ನನ್ನ ವಿಡಿಯೋ ಸಿಕ್ಕ ತಕ್ಷಣನೇ ನೀವು ಒಂದು ಪೇಪರ್ ಪೆನ್ನು ಇಟ್ಕೊಂಡು ನಿಮಗೆ ಏನ್ ಬೇಕಾಗಿದೆ ಅದನ್ನ ಬರ್ದು ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಬರ್ದು ಇಟ್ಕೊಂಡ್ಬಿಟ್ರೆ ನಿಮಗೆ ಬಹಳ ಬೇಗ ಈಸಿ ಆಗುತ್ತೆ. 16th ಮಾರ್ನಿಂಗ್ 7 AM ಗೆ ನೀವು ಏನೇನೆಲ್ಲ ಬರ್ದು ಇಟ್ಕೊಂಡಿದ್ದೀರೋ ಅದನ್ನ ಒಮ್ಮೆ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲದನ್ನು ಮೆಂಟಲಿ ಅದನ್ನ ನೆನ್ಪು ಮಾಡ್ಕೊಳ್ಳಿ. 7 AM ಇಂದ 7 minutes ಅಲ್ಲಿ ನೀವು ನನ್ನ ಬರ್ದಿರುವಂತ ವಿಶಸ್ ಸಂಪೂರ್ಣ ಯೂನಿವರ್ಸ್ ಗೆ ರೀಚ್ ಆಗಿದೆ, ಸಕ್ಸಸ್ ಆಗಿದೆ, ನನಗೆ ಇದರಿಂದ ರಿಸಲ್ಟ್ ಬಂದಿದೆ, ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಗ್ರಾಟಿಟ್ಯೂಡ್ ಅಂತ ಹೇಳಿ ನೀವು ಮನಸ್ಫೂರ್ತಿಯಾಗಿ ನಿಮಗೆ ರಿಸಲ್ಟ್ ಬಂದಾಗ ಯಾವುದೆಲ್ಲ ನಿಮಗೆ ಹೇಳಬೇಕು ಅಂತ ಅನ್ಸುತ್ತೋ, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದ ಖುಷಿ ಆಗುತ್ತೋ, ಸಂತೋಷ ಆಗುತ್ತೋ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡಲೇಬೇಕು. ಸೊ ಬೆಳಿಗ್ಗೆ ಒಂದು ಸರಿ ಆದ್ರೆ ಸಂಜೆ 7 PM ಒಂದ್ಸತಿ ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ. ಮಾರ್ನಿಂಗ್ 7 AM ಗೆ ಮಾಡಿದವರು
7 PM ಮಾಡಬಾರ್ದು ಅಂತ ಏನು ಇಲ್ಲ. ಮಾಡಿದ್ರೆ ಇನ್ನ ನಿಮ್ದು ವಿಶ್ ಬಹಳ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಮಿಸ್ ಆದ್ರೂ ತೊಂದ್ರೆ ಏನೂ ಇಲ್ಲ, ನೋ ಪ್ರಾಬ್ಲಮ್ ಅಂತಾನೆ ಹೇಳ್ತೀನಿ. 16th ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿಂದ 7 days ಕಂಟಿನ್ಯೂಯೇಷನ್ ನೀವು ಏನನ್ನ ವಿಶ್ ಮಾಡ್ತಾ ಇದ್ದೀರೋ, ಯಾವ ಸಮಯಕ್ಕೆ ವಿಶ್ ಮಾಡ್ತಾ ಇದ್ದೀರೋ, ಅದೇ ಇಂಟೆನ್ಷನ್, ಅದೇ ಮೈಂಡ್ ಸೆಟ್, ಅದೇ ಪಾಸಿಟಿವ್ ಥಾಟ್ಸ್ ಅಲ್ಲೇನೆ ನೀವು ನಿಮ್ಮ ವಿಶಸ್ ನ ವಿಶ್ ಮಾಡ್ತಾ ಹೋಗಿ. 7 days ಆದ್ಮೇಲೆ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಅಂತ ಹೇಳಿ ಖುಷಿಯಾಗಿ ಇದ್ಬಿಡಿ. ಅವಾಗ್ಲೂ ನಾನು ಹೇಳ್ತೀನಿ, 7 days ಆದ್ಮೇಲೆ ಪೇಪರ್ನ ಬರ್ನ್ ಮಾಡ್ಲೇಬೇಕು ಅಂತ ರೂಲ್ಸ್ ಇಲ್ಲ. ನಿಮಗೆ ಮೇಂಟೈನ್ ಮಾಡೋದು ಕಷ್ಟ ಆದ್ರೆ ಮಾತ್ರ ಬರ್ನ್ ಮಾಡಿ ಯೂನಿವರ್ಸ್ಗೆ ಕಳಿಸ್ಕೊಡಿ. ಹಾಗೆ ಇನ್ನಷ್ಟು ಜನ ಕೇಳ್ತೀರಿ, ಮಕ್ಕಳಿಗೋಸ್ಕರ ಪೇರೆಂಟ್ಸ್ ಮಾಡ್ಬೋದಾ, ಹಸ್ಬೆಂಡ್ಗೋಸ್ಕರ ವೈಫ್ಗೋಸ್ಕರ ಹಸ್ಬೆಂಡ್ಸು, ಬ್ರದರು, ಸಿಸ್ಟರ್ಸು, ಸಾಕಷ್ಟು ಜನ ಫ್ರೆಂಡ್ಸ್ಗಳು ಕೇಳ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಈಗ ನನ್ನ ಹಸುವು ನಾನೇ ಊಟ ಮಾಡಬೇಕು, ನನಗೆ ಬಾಯಾರಿಕೆ ಆದ್ರೆ ನಾನೇ ನೀರು ಕುಡಿಬೇಕು. ಹಾಗೆ ಪ್ರತಿಯೊಬ್ಬರದು ಅವರದೇ ಆದ ಕರ್ಮ ಫಲ ಅಂತ ಇರುತ್ತೆ. ನಾವು ಏನನ್ನ ಬಯಸ್ತೀವೋ ನಮ್ಮದೇ ಆದ ವೈಬ್ರೇಷನ್, ಫ್ರೀಕ್ವೆನ್ಸಿ, ಎನರ್ಜಿ ವರ್ಕ್ ಆಗ್ಲೇಬೇಕು. ನಮ್ಮ ಥಾಟ್ಸ್ ಗಳ ಪ್ರಕಾರ ಹೋದ್ರೆ 100% ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈಗ ಅವ್ರಿಗೆ ಅದ್ಯಾವ್ದು ನಂಬಿಕೆ ಇಲ್ಲ, ತಂದೆ ತಾಯಿ ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಖಂಡಿತ ಮಾಡಿ, ಬೇರೆಯವ್ರಿಗೋಸ್ಕರ ನಾವು ಮಾಡ್ಬೇಕು ಅನ್ಕೊಂಡಿರೋರು ಖಂಡಿತ ಮಾಡಿ. ಆದ್ರೆ ರಿಸಲ್ಟ್ ಸ್ವಲ್ಪ ನಿಧಾನಕ್ಕೆ ಸಿಗ್ಬೋದು, ಆದ್ರೆ ಸಿಕ್ಕೇ ಸಿಗುತ್ತೆ. ಓಕೆ, ಇದೆಲ್ಲವನ್ನು ನಾವು ಮಾಡಿದಾಗ ಇಲ್ಲಿ ಯಾವುದೇ ತರದ ಒಂದು ಸಣ್ಣ ಅನುಮಾನನೂ ಬೇಡ. ಯಾಕೆ ಅಂದ್ರೆ ನೀವು ಕಳಿಸ್ತಾ ಇರೋದು ಭಗವಂತನ ಹತ್ತಿರ. ನಿಮ್ಮ ಮೈಂಡ್ ಅಲ್ಲಿ ಇರೋದನ್ನ ಸಂಪೂರ್ಣ ರಿಲೀಸ್ ಮಾಡ್ಬಿಡ್ಬೇಕು. ಯಾರು ಏನೇ ಬಂದು ಹೇಳಿದ್ರು ಇಲ್ಲ, ನಾನು ನನ್ನ ಮನಸ್ಸಿನಲ್ಲಿರೋ ಆಸೆಯನ್ನ, ಆಕಾಂಕ್ಷೆಯನ್ನ, ಕನಸುಗಳನ್ನ, ನನ್ನ ಗುರಿ ಹೇಗೆ ತಲುಪಬೇಕು, ನನ್ನ ಧ್ಯೇಯ ಏನು, ಎಲ್ಲವನ್ನು ನಾನು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ. ಭಗವಂತ ಅದನ್ನು ನನಗೆ ಕೊಟ್ಟೇ ಕೊಡ್ತಾನೆ ಅನ್ನುವಂತ ದೃಢವಾದ ನಂಬಿಕೆ ನಿಮಗೆ ಇರಲೇಬೇಕು. ಯಾರೆಲ್ಲ ದೃಢವಾದ ಅಚಲವಾದ ನಂಬಿಕೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ಮಾಡ್ತಿರೋ ನಿಮಗೆ ರಿಸಲ್ಟ್ ಪಕ್ಕ. ಮೋಸ್ಟ್ಲಿ ನೀವು ಕಾಮೆಂಟ್ ಸೆಕ್ಷನ್ ಚೆಕ್ ಮಾಡಿ, 7777 ಪೋರ್ಟಲ್ ಮಾಡಿರೋದು 2-3 ದಿನಕ್ಕೆ ಎಂತೆಂತ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ. ಅದಕ್ಕೋಸ್ಕರನೇ ಅವತ್ತು ಮಿಸ್ ಆದವರು ಈ ಒಂದು ಆಪರ್ಚುನಿಟಿ ಮಿಸ್ ಆಗದೆ ಇರಲಿ ಅಂತೇಳಿ ನಿಮ್ಗೆ ಎಲ್ಲರಿಗೂ ಮತ್ತೊಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಇದನ್ನು ನೀವು ಯಾರು ಮಿಸ್ ಮಾಡ್ಕೊಳ್ಳದೆ ಎಲ್ಲರೂ ವಿಶಸ್ ನ ಕಳಿಸಿ. ಒಂದ್ಸತಿ ನೀವು ಭಗವಂತನ ಪಾದಕ್ಕೆ ಹಾಕಿದ ಮೇಲೆ ಇದು ಇವತ್ತು ನಾಳೆನೋ, 1 ವಾರ, 1 ತಿಂಗಳು, 1 ವರ್ಷದ ಒಳಗೆ ರಿಸಲ್ಟ್ ಬಂದೇ ಬರುತ್ತೆ. ಇದೆಲ್ಲ ನಮ್ಮ ಯೋಗ್ಯತೆ, ಕರ್ಮಾನುಸಾರ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಾವು ಕೊಟ್ಟಿರುವಂತ ಒಂದು ವೈಬ್ರೇಷನ್ ಯಾವ ಮಟ್ಟಕ್ಕಿದೆ, ನಮ್ಮ ನಂಬಿಕೆ ಯಾವ ಮಟ್ಟಕ್ಕಿದೆ, ಎಲ್ಲದರ ಒಂದು ಫಲ ನಮಗೆ ಸಿಗುತ್ತೆ. ರೂಟು ಓಪನ್ ಆಗುತ್ತೆ. ಯಾಕೆ ಅಂದ್ರೆ ಪೋರ್ಟಲ್ ಓಪನ್ ಆಗಿರೋ ದಿವಸ, ಇದು ಡೇಟು ಅಲೈನ್ಮೆಂಟ್ ಆಗಿರೋ ದಿವಸ, ಪವರ್ಫುಲ್ ಡೇಟಿನ ದಿವಸ ನಾವು ಇದನ್ನ ವಿಶ್ ಮಾಡ್ತಾ ಇದೀವಿ. 7 ಅಂದ್ರೇನೆ ಸ್ಪಿರಿಚುವಲ್ ನಂಬರು. ಸೊ ಹಾಗಾಗಿ ಖಂಡಿತ ಈ ಭಗವಂತನ ಒಂದು ಕೃಪಾ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ. ಮತ್ತೆ ಈ ವಿಡಿಯೋನ ಯಾರು ಮಿಸ್ ಮಾಡ್ಕೊಳ್ಳದೆ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದೊಂದು ಹೊಸ ಟಾಪಿಕ್ ನ ಇಟ್ಕೊಂಡು, ಹೊಸ ಮ್ಯಾನಿಫೆಸ್ಟೇಷನ್ ಇಟ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರ್ಲಾ. ನಮಸ್ಕಾರ.